ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಿದ್ದೀನಿ. ಸೊ ಇವತ್ತು ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ನಾನು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳಿ. ಹೌದು, ಇವತ್ತು ನನ್ನ ಮಗಳ ಬರ್ತ್ಡೇ. ಸೊ ಅವಳಿಗೆ 7 ಇಯರ್ಸ್ ಕಂಪ್ಲೀಟ್ ಆಗಿ 8 ಇಯರ್ಸ್ ರನ್ನಿಂಗ್ ಆಗ್ತಾ ಇದೆ. ಸೊ ಅವಳಿಗೆ ನನ್ನ ಕಡೆಯಿಂದ ಹಾಗೂ ನಿಮ್ಮ ಕಡೆಯಿಂದ ಇಬ್ಬರ ಕಡೆಯಿಂದನೂ ಮತ್ತೊಮ್ಮೆ ಹಬ್ಬದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಅವಳಿಗೋಸ್ಕರ ನಾನು ಯಾವಾಗಲೂ ಕೇಳ್ಕೊಳ್ಳೋದು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ. ಯಾಕೆ ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಇರುತ್ತೆ, ಎಲ್ಲರ ಮನೆಯಲ್ಲೂ ಖುಷಿ ಇರುತ್ತೆ, ಏನು ಎಲ್ಲ ಆಸ್ತಿ ಇರುತ್ತೆ, ದುಡ್ಡು ಇರುತ್ತೆ, ಏನು ಎಲ್ಲ ಇದ್ರೂ ಕೂಡ ಆರೋಗ್ಯ ಅನ್ನೋದಿರಲ್ಲ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಏನು ಕೇಳ್ಕೋಬೇಕು ಅಂದರೆ ಎಲ್ರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೋಬೇಕಷ್ಟೇ. ಹಾಗೂ ನಿಮಗೂ ಕೊಟ್ಟು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ನನ್ನ ಮಗಳಿಗೂ ಕೂಡ ನಿಮ್ಮ ಕಡೆಯಿಂದ ವಿಶಸ್ ಇರಲಿ ಅಂತ ಹೇಳ್ಕೊತೀನಿ. ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರೆಲ್ಲ ಲಕ್ಷ್ಮೀ ಲೋಕೇಶ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ. ಹಾಗೆ ಇವತ್ತು ಬರ್ತ್ಡೇ ಯಾವ್ಯಾವ ರೀತಿ ಸೆಲೆಬ್ರೇಷನ್ ಆಯಿತು, ಹೇಗೆ ಸೆಲೆಬ್ರೇಷನ್ ಆಯಿತು, ಹೆಂಗಿದ್ವಿ ಏನು ಅಂತೆಲ್ಲ ತಿಳಿಸ್ಕೊಡ್ತೀನಿ. ನಮ್ಮ ಮನೇಲಿರೋದು ಆ್ಯಕ್ಚುಲಿ ನಾವು 4 ಜನ. ಸೊ ನಾವು ಯಾವ ರೀತಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ತೋರಿಸ್ಕೊಡ್ತೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಇವತ್ತು ಅಂತ ತೋರಿಸ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ಆ್ಯಕ್ಚುಲಿ ಜನವರಿ 9th ನನ್ನ ಮಗಳ ಬರ್ತ್ಡೇ. ಮಾರ್ನಿಂಗ್ ಇವತ್ತು ರೋಟೀನ್ ನಮ್ಮದು 5:30ಇಂದ ಸ್ಟಾರ್ಟ್ ಆಗಿದೆ. ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಬೇಗ ಎದ್ದು ಮನೇಲಿ ಪೂಜೆ ಮುಗಿಸಿ ಅವಳನ್ನ ದೇವಸ್ಥಾನಕ್ಕೆ ಕೂಡ ಕರ್ಕೊಂಡೋಗಿದ್ದೆ. ಆ್ಯಕ್ಚುಲಿ ನಾವು ದೇವಸ್ಥಾನಕ್ಕೆ ಹೋದಾಗ ಮಾರ್ನಿಂಗ್ 6 o'clock ತುಂಬ ಕೋಲ್ಡ್ ಇತ್ತು. ಅವಳು ಕೈಕಾಲು ತೊಳೆಯೋಕ್ಕೂ ಕೂಡ ಶಿವರಿಂಗ್ ಆಗ್ತಾಯಿದ್ಲು. ಲಾಸ್ಟಿಗೆ ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿಸ್ತಾ ಇದ್ದೀನಿ. ಪ್ರದಕ್ಷಿಣೆ ಹಾಕಿಸಿ, ಯಾಕೆಂದರೆ ಡೈಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಮಾರ್ನಿಂಗ್ 8 o'clock ಅವಳಿಗೆ ಸ್ಕೂಲ್ ಇರೋದ್ರಿಂದ ಡೈಲಿ ಹೋಗಲ್ಲ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಅಂತೂ ಚೆನ್ನಾಗಾಯಿತು. ನಾನು ಆ್ಯಕ್ಚುಲಿ ಗಣೇಶನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದೆ. ಏಕೆಂದರೆ ವಿದ್ಯಾ ಬುದ್ಧಿ ಎಲ್ಲ ನೀಡೋದು ಗಣಪತಿನೇ ಅಲ್ವಾ. ಹಾಗಾಗಿ ಲಾಸ್ಟ್ ಪೂಜೆ ಎಲ್ಲ ಮುಗಿಸಿ ಪ್ರದಕ್ಷಿಣೆ ಹಾಕ್ತಾ ಇದ್ದಾಳೆ. ಮಮ್ಮಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ತಮ್ಮನ್ನ ಎತ್ಕೊಂಡು ಹಾಕ್ತೀನಿ ಅಂತ ಹೇಳಿದ್ಲು. ಸರಿ, ಬರ್ತ್ಡೇ ದಿನ ಅವ್ರಿಗೆ ಯಾಕೆ ಡಿಸಪಾಯಿಂಟ್ಮೆಂಟ್ ಮಾಡಬೇಕು ಅಂತ ಹೇಳಿ ನಾನು ಕೂಡ ಸುಮ್ಮನೆ ಆದೆ. ನಾನು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಹೇಳಿ ತೊಗೊಂಡಿದ್ಲು. ನಮಗೆ ಭಯ ಇತ್ತು ಆ್ಯಕ್ಚುಲಿ ಎಲ್ಲಿ ಬೀಳಿಸ್ಬಿಡ್ತಾಳೋ ಅಂತ. ಪಾಪುಗೆ ಇನ್ನೂ ಆ್ಯಕ್ಚುಲಿ 10 months, ಅವಳಿಗೆ 7 years ಈಗ ಕಂಪ್ಲೀಟ್ ಆಗಿದೆ. ಅವನು ನಮ್ಮನ್ನೇ ನೋಡ್ತಾ ಇದ್ದ, ಏನು ನಮ್ಮಮ್ಮ ಅಕ್ಕನ ಕೈಯಲ್ಲಿ ಕೊಟ್ಬಿಟ್ಟಿದ್ದಾರಲ್ಲ ಅಂಥೇಳಿ. ಫೈನಲಿ ಪ್ರದಕ್ಷಿಣೆ ಎಲ್ಲ ಮುಗಿಸಿದ್ವಿ. ಪ್ರದಕ್ಷಿಣೆ ಮುಗಿಸಿ ಮನೆಗೆ ಕೂಡ ಬಂದ್ವಿ. ಮನೆಗೆ ಬಂದು ಅವಳು ಪಲಾವ್ ಬೇಕು ಅಂತ ಹೇಳಿದ್ಲು. ಹಾಗಾಗಿ ತಿಂಡಿಗೆ ಪಲಾವ್ ಮಾಡ್ತಾಯಿದ್ದೆ. ಪಲಾವ್ಗೆ ಕಾಂಬಿನೇಷನ್ ಅವಳಿಗೆ ಯಾವಾಗಲೂ ರಾಯ್ತ ಅಂದರೆ ತುಂಬ ಇಷ್ಟ. ಬಟ್ ಇವತ್ತು ಯಾಕೋ ರಾಯ್ತ ನನಗೆ ಬೇಡ ಅಂತ ಹೇಳಿದ್ಲು. ಹಾಗಾಗಿ ಬರೀ ಪಲಾವ್ ಇಷ್ಟ ಅಲ್ವಾ ಮಕ್ಕಳು, ಅವ್ರು ತಿನ್ನೋದೇ ನಮಗೆ ಇಷ್ಟ. ಆ್ಯಕ್ಚುಲಿ ಅವ್ರು ಏನು ತಿಂತಾರೆ ಅನ್ನೋದೇ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ. ಡೈಲಿ ಅವಳು ತಿನ್ನಲ್ಲ. 8 o'clock ಕ್ಲಾಸ್ ಇರೋದ್ರಿಂದ ಅವಳು ಏನು ಹೇಳ್ತಾಳೋ ಅದನ್ನು ಮಾಡಿದ್ರೆ ಅಷ್ಟೇ ತಿನ್ನೋದು. ಟಿಫನ್ ಎಲ್ಲ ಮುಗಿಸಿ